ಸರಿ ಆಂಟಿ, ಮಿತ್ರ ಪ್ರಾಣಕ್ಕಿಂತ ನನ್ಗೆ ಯಾವುದು ದೊಡ್ಡದಲ್ಲ. ಆದ್ರೆ ದೋಷ ದೂರ ಆದ್ಮೇಲೆ ಮಿತ್ರ ಜೊತೆ ನನ್ ಮದ್ವೆ ಮಾಡ್ತೀರಾ ಅಂತ ನನಗ್ ಮಾತು ಕೊಡಿ. ನೋಡು ಮನೀಷಾ, ಮಿತ್ರ ಮನ್ಸಲ್ಲಿ ನೀನಿರೋವರೆಗೂ, ನಿನ್ ಮನ್ಸಲ್ಲಿ ಅವನಿರೋವರೆಗೂ ಮಿತ್ರನ್ನ ನಿನಗೆ ಕೊಟ್ಟು ಮದ್ವೆ ಮಾಡೋದಕ್ಕೆ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ. ಮಾತು ಕೊಡ್ತಿದ್ದೀನಿ. ನಿಮ್ಮಿಂದ ಮಿತ್ರನ ಭಾಗ್ಯಂಗೆ ದಾನ ಮಾಡ್ದೆ. ಅದರ ಅರ್ಥ ಮಿತ್ರನ ಶಾಶ್ವತವಾಗಿ ಭಾಗ್ಯಂಗ್ ಒಪ್ಸಿದೀನಿ ಅಂತಲ್ಲ. ಮಿತ್ರ ಜೊತೆಗೆ ನನ್ನ ಲೈಫ್ ಆದ್ರೂ ಸಾವಾದ್ರೂ ಅನ್ಕೊಂಡೋಳು ಅಂತದ್ರಲ್ಲಿ ಬೇರೆಯವ್ರ ಜೊತೆಗೆ ಸಂತೋಷವಾಗಿ ಬದುಕ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ಮತ್ತೆ ನೀರಜ್ ಜೊತೆ ನೀನ್ ಎಂಗೇಜ್ಮೆಂಟ್ ಮಾಡ್ಕೋತಿರೋ ವಿಷಯ ಅದೊಂದ್ ಚಿಕ್ಕ ಅಪಾರ್ಥದಿಂದ ನೀರಜ್ ಅವ್ರ ತಾತಾನೆ ತಪ್ಪು ತಿಳ್ಕೊಂಡು ನಿಶ್ಚಿತಾರ್ಥ ಫಿಕ್ಸ್ ಮಾಡ್ಬಿಟ್ರು. ಈಗ ಅದರಿಂದ ಹೇಗ್ ಹೊರಗ್ ಬರ್ಲಿ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನೀವೆಲ್ಲಿ ನಾನ್ ಮಿತ್ರ ಅಂತ ಬಿಟ್ಬಿಟ್ಟೆ ಅನ್ಕೊಂಡ್ರ? ಸರಿ, ನೀರಜ್ ತಾತನ್ ವಿಷಯನ ಇವಾಗ ಬಿಟ್ಬಿಡು. ನೀರಜ್ ಜೊತೆ ನೀನ್ ತುಂಬಾ ಕ್ಲೋಸ್ ಆಗಿರೋದು ನನ್ ಕಣ್ಣಾರೆ ನಾನೇ ನೋಡಿದ್ದೀನಿ. ಪ್ರೀತಿಸ್ತೋರ್ ಜೊತೆಗ್ ಬಿಟ್ಟು ಬೇರೆಯವ್ರ ಜೊತೆಗೆ ಯಾರು ಆ ಥರ ಇರಲ್ಲ ಮನೀಷಾ. ಆಂಟಿ, ಐ ವಿಲ್ ಎಕ್ಸ್ಪ್ಲೇನ್. ನನ್ ಜಸ್ಟ್ ಮಿತ್ರಂಗೆ ಹೊಟ್ಟೆ ಉರ್ಸಕ್ಕೆ, ನನ್ ಕಡೆ ಗಮನ ಹರ್ಸಕ್ ಮಾತ್ರನೇ ನೀರಜ್ ಜೊತೆ ಕ್ಲೋಸ್ ಆಗಿರೋ ಹಾಗೆ ಆಕ್ಟ್ ಮಾಡ್ದೆ. ಮಿತ್ರಂಗ್ ಹೊಟ್ಟೆ ಉರ್ಸೋದಕ್ಕೋಸ್ಕರ ನಾಟಕ ಮಾಡ್ಬೇಕಾಗಿರೋ ಅವಶ್ಯಕತೆ ಏನಿತ್ತು? ಅಂದ್ರೆ ಮಿತ್ರಂಗೂ ನಿನ್ಗೂ ಮಧ್ಯ ಅನ್ಯೋನ್ಯತೆ ಇಲ್ಲ ಅಂತ ಅಲ್ವಾ? ನನಗೂ ಅದೇ ಅರ್ಥ ಆಗ್ತಿಲ್ಲ. ನನ್ ಜೊತೆ ಅವನ್ ಮೊದ್ಲಿದ್ದಾಗೆ ಇವಾಗ ಯಾಕೂ ಇಲ್ಲ. ಅಂದ್ರೆ ಮಿತ್ರ ಇವಾಗ ನಿನ್ನಿಂದ ದೂರ ಆಗ್ತಾ ಭಾಗ್ಯನ್ಗೆ ಹತ್ರ ಆಗ್ತಾ ಇದ್ದಾನೆ ಅಂತೀಯ? ಏನು, ನನ್ಗಂತೂ ಹಾಗೆ ಅನಿಸ್ತಿದೆ. ಹಾಗಿರುವಾಗ ಮಿತ್ರ ಭಾಗ್ಯನ್ ಜೊತೆ ಇರೋದೇ ಸರಿ ಅಲ್ವಾ? ಮಿತ್ರನ್ಗೆ ಭಾಗ್ಯ ಇರುವಾಗ ನೀನು ನೀರಜ್ನೇ ಮದ್ವೆ ಮಾಡ್ಕೊಳ್ಳೋದು ಸರಿ ಅಲ್ವಾ? ಆಂಟಿ, ನನಗ್ ಮಾತ್ ಕೊಟ್ಟು ತಪ್ತೀರಾ? ಮಿತ್ರನ ಭಾಗ್ಯಂಗ್ ಬಿಡ್ತೀರಾ? ಮಿತ್ರನ್ ಜೀವನದಿಂದ ಮನುಷ್ಯನ್ ದೂರ ಮಾಡ್ತೀರಾ? ನೋಡು ಮನೀಷಾ, ನಾನೊಂದ್ ಟೈಮಲ್ಲಿ ನಿನಗ್ ಮಾತು ಕೊಟ್ಟಿದ್ದೆ. ಮಿತ್ರ ಮನ್ಸಲ್ಲಿ ನೀನಿರುವವರೆಗೂ, ನಿನ್ ಮನ್ಸಲ್ಲಿ ಅವನಿರುವವರೆಗೂ ಮಿತ್ರನ್ನ ನಿನಗ್ ಕೊಟ್ಟು ಮದ್ವೆ ಮಾಡೋದ್ರಲ್ಲಿ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ. ಆದ್ರೆ ಇವತ್ತು ಮಿತ್ರ ಭಾಗ್ಯನ್ಗೆ ಹತ್ರ ಆಗ್ತಿದ್ರೆ ಅವನ್ನ ನಿನ್ ಜೊತೆ ಹೇಗ್ ಮದ್ವೆ ಮಾಡುವಂತ್ಯಾ? ವಾವ್, ಸೂಪರ್. ತುಂಬಾ ಚೆನ್ನಾಗಿ ಮಾತ್ ಮರಿತಿದ್ದೀರಿ ಆಂಟಿ. ನಿಮಗೆ ನಿಮ್ ಮಗನ್ ಸಂತೋಷ ಬೇಕು. ಅದು ಬಿಟ್ರೆ ನಿಮ್ ಮಗನ್ನೇ ನಂಬ್ಕೊಂಡಿರೋ ನನ್ ಸಂತೋಷ ನಿಮಗ್ ಅಗತ್ಯ ಇಲ್ಲ. ಕರೆಕ್ಟಾ? ನೀವಿಬ್ರು ದೂರ ಆದ್ರೇನೆ ಸಂತೋಷವಾಗಿ ಬದುಕ್ತೀರಾ ಅಂತ ನನಗನ್ನಿಸ್ತಾ ಇದೆ ಮನೀಷಾ. ಆಂಟಿ, ನಿಮಗಿಷ್ಟು ಸ್ವಾರ್ಥ ಒಳ್ಳೇದಲ್ಲ. ಆಕ್ಚುಲಿ ನೀವಿಷ್ಟು ಸೆಲ್ಫಿಶ್ ಅಂತ ನಾನು ಅನ್ಕೊಳ್ಳೇ ಇಲ್ಲ. ಮನೀಷಾ, ನೀನು ಲಿಮಿಟ್ ಮೀರಿ ಮಾತಾಡ್ತಿದ್ಯಾ. ಸಂಸ್ಕಾರನ ಮರ್ತೋಗ್ತಿದ್ಯಾ. ಇಲ್ಲ ಆಂಟಿ, ಲಿಮಿಟ್ ಗೊತ್ತಿದ್ದೇ ಮಾತಾಡ್ತಿದೀನಿ. ಮಿತ್ರ ಜೀವನದಿಂದ ನನ್ನ ದೂರ ಮಾಡೋಕ್ ನೋಡ್ತಿದ್ದೀರಲ್ಲ, ಅದು ಯಾವತ್ತೂ ನಡೆಯಲ್ಲ. ಹೇಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ನಾನ್ ನೀರಜ್ ಜೊತೆ ನನ್ ನಿಶ್ಚಿತಾರ್ಥ ಬ್ರೇಕ್ ಮಾಡ್ಕೋತೀನಿ. ಅದಕ್ಕೂ ಮೊದ್ಲೇ ಮಿತ್ರ ಕೈಲಿ ನನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೋತೀನಿ. ಯಾರ್ ಅಡ್ಡ ಬಂದ್ರು, ಕೊನೆಗ್ ನೀವ್ ಅಡ್ಡ ಬಂದ್ರು ಕೂಡ ಬರೀ 4 ದಿನಗಳಲ್ಲಿ ಮಿತ್ರನ ನನ್ ಕಡೆ ಮಾಡ್ಕೊಂಡು ಮಿತ್ರನ ಮದುವೆ ಮಾಡ್ಕೋತೀನಿ. ಸರಿ, ನನ್ ಮಾತನ್ನು ಕೂಡ ಒಂದ್ಸಲ ಕೇಳು ಮನೀಷಾ. ನನ್ ಮಗನ್ ಸಂತೋಷನೇ ನನಗ್ ಮುಖ್ಯ. ಅವನ್ ಯಾರ್ ಜೊತೆಗಿದ್ರೆ ಅವನ್ ಬದುಕು ಸಂತೋಷವಾಗಿರುತ್ತೋ ಇನ್ಮೇಲೆ ಅವ್ರ ಜೊತೆಗೆ ಬದುಕ್ತಾನೆ.
ಮಿತ್ರ ಅವ್ರೆ ನಿಮ್ಮನ್ನೇ ಏನಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಭಾಗ್ಯ. ಮನುಷ್ಯ ಇಲ್ಲೇ ಇದ್ರೂ ಮನ್ಸ್ ಮಾತ್ರ ಕರೆದ್ರೂ ಕೇಳ್ದಿರೋಷ್ಟು ದೂರದಲ್ಲಿದೆ. ಅಂದ್ರೆ ಮನ್ಸಲ್ಲಿ ಏನೋ ಇದೆ ಅಂತ, ಆದ್ರೆ ಏನೂ ಇಲ್ಲ ಅಂತ ತಪ್ಪಿಸ್ಕೊಳ್ತಿದ್ದೀರಾ. ಮನ್ಸಲ್ಲಿ ತುಂಬಾ ಇರಬಹುದು ಭಾಗ್ಯ, ಆದ್ರೆ ಪ್ರತಿಯೊಂದು ಹೇಳೋಷ್ಟು ದೊಡ್ಡ ವಿಷಯ ಅಲ್ದೇನೂ ಇರಬಹುದು. ತಾಳಿ ಕಟ್ಟಿರೋ ಹೆಂಡತಿ ಜೊತೆ ಹೇಳ್ಕೊಳ್ಳೋಕೆ ಹಂಚ್ಕೊಳ್ಳೋಕೆ ದೊಡ್ಡ ವಿಷಯ ಚಿಕ್ಕ ವಿಷಯ ಅಂತ ಇರಲ್ಲ ರೀ. ಅದೇನ್ ಹೇಳಿ? ಮಿತ್ರ 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 ಎಲ್ಲಿದೀಯಾ? ಮಾವ ಕರೀತಿದ್ದಾರೆ. ಹೇಳಿ ಡ್ಯಾಡ್. ಗವರ್ಮೆಂಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸಲುವಾಗಿ ಟೆಂಡರ್ಸ್ ನಡೀತಾ ಇದೆಯಲ್ಲ, ಏನೇ ಆದ್ರೂ ಸರಿ ಆ ಟೆಂಡರ್ಸ್ ನಮಗೆ ಸಿಗ್ಬೇಕು. ಖಂಡಿತ ಡ್ಯಾಡ್. ಈ ವಿಷಯನ ನಿಮ್ಮಮ್ಮ ತುಂಬಾ ಪ್ರೆಸ್ಟೀಜಿಯಸ್ ಆಗಿ ತಗೊಂಡಿದ್ದಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇ ಇದ್ರೂ ಟೆಂಡರ್ ನಮಗೆ ಬರಬೇಕು. ನಾನು ಆಗ್ಲೇ ಆ ಪ್ರಾಸೆಸ್ ಅಲ್ಲೇ ಇದ್ದೀನಿ ಡ್ಯಾಡ್. ಹೌದು ದೊಡ್ಡಪ್ಪ, ಅಣ್ಣ ಈ ಪ್ರಾಜೆಕ್ಟ್ಗೆ ತುಂಬಾನೇ ಕಷ್ಟಪಟ್ಟಿದ್ದಾನೆ. ಅಫ್ಕೋರ್ಸ್ ನಾನು ಕೂಡ ತುಂಬಾ ಕಷ್ಟಪಡ್ತಾನೆ ಇದ್ದೀನಿ. ಮಿತ್ರ ಕಷ್ಟಪಡ್ತಾನೆ, ನೀನು ನಾಟಕ ಮಾಡ್ತೀಯ. ಮೊದಲು ನೀನು ಆಕ್ಟ್ ಮಾಡೋದನ್ನ ನಿಲ್ಲಿಸಿ ಅದನ್ನ ಕೆಲ್ಸದಲ್ಲಿ ತೋರಿಸು. ತ್ರಿವಿಕ್ರಮ್ ಸರ್, ಇದು ನಿಮಗೆ ಶುಗರ್ಲೆಸ್. ವಿವೇಕಣ್ಣ, ಇದು ನಿಮಗೆ ಶುಗರ್ ಜಾಸ್ತಿ. ಅಜ್ಜಿ, ನಿಮಗೆ ಶುಂಠಿ ಟೀ. ಸಂಜನಮ್ಮ, ಇದು ನಿಮ್ ಕಾಫಿ. ಭಾಗ್ಯ ಅತ್ಗೆ, ಮಿತ್ರ ಅಣ್ಣ, ನಿಮ್ಮಿಬ್ರಿಗೆ ಸ್ಟ್ರಾಂಗ್ ಕಾಫಿ ತಗೊಳ್ಳಿ. ಥ್ಯಾಂಕ್ಸ್. ಅಲ್ವೋ ಸುಧಿ, ನಾವು ಒಬ್ಬೊಬ್ರು ಒಂದೊಂದನ್ನು ಹೇಳ್ತೀವಿ, ಅದೆಲ್ಲ ನಿನಗೆ ಹೇಗ್ ನೆನಪಿರುತ್ತೋ? ಮಾಮೂಲಾಗಿ ಅಂದ್ರೆ ಗೊತ್ತಿರಲ್ಲ ಸರ್. ಭಾಗ್ಯ ಅತ್ಗೆ ನಂಗೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದಾರೆ, ಆಗ್ಲಿಂದ ಚೆನ್ನಾಗಿ ನೆನ್ಪಿಟ್ಕೊತಿದ್ದೀನಿ. ಏನು ಟ್ರಿಕ್ಕಾ? ಏನ್ ಟ್ರಿಕ್ ಅದು? ಏನಿಲ್ಲ ವಿವೇಕಣ್ಣ, ಡೈಲಿ ಯಾರ್ಯಾರಿಗೆ ಏನೇನ್ ಬೇಕೋ ಅದನ್ನ ಟ್ರೇಸ್ ಹೆಸರು ಬರ್ಕೋತೀನಿ. ಅಲ್ಲೇ ಅವ್ರು ಕಪ್ಪಿಡ್ತೀನಿ, ಇಲ್ಲಿಗೆ ಬಂದ್ಮೇಲೆ ಹೆಸರು ಹೇಳಿ ಕೊಟ್ಬಿಡ್ತೀನಿ. ಅದಕ್ಕೆ ಏನ್ ಹೇಳಿದ್ರು ತಲೆ ಆಡ್ಸುವಂತ ಸುಧೀರ್ ಕೈಯಲ್ಲೂ ಇಷ್ಟೆಲ್ಲ ಸ್ಮಾರ್ಟ್ ಆಗಿ ಕೆಲಸ ಮಾಡಿಸ್ತಿದ್ದೀರಲ್ಲ. ಹ್ಯಾಟ್ಸ್ ಆಫ್. ಅಯ್ಯೋ, ಕ್ಷಮಿಸ್ಬಿಡೋಣ. ಗೊತ್ತಿಲ್ದೆ ಆಗಿದ್ದಲ್ವಾ ಸುಧೀರಣ್ಣ, ಅದಕ್ಕೆ ಯಾಕೆ ನೀವು ಕ್ಷಮೆ ಕೇಳ್ತೀರಾ? ನೀವು ಒಳಗ್ ಹೋಗಿ ಪೊರ್ಕೆ ತಗೊಂಡ್ಬನ್ನಿ. ಸರಿ ಅದ್ಗೆ. ಮಾಮ್, ಅತ್ತೆ, ದೊಡ್ಡಮ್ಮ, ಮಾಮ್, ಮಾಮ್, ಅತ್ತೆ, ಅರವಿಂದ, ದೊಡ್ಡಮ್ಮ, ಅರವಿಂದ, ಏನಾಯ್ತು? ಏನಾಯ್ತು? ಅತ್ತೆ, ಏನಾಯ್ತು ಮಾಮ್? ಕಾಲ್ಗೇನು ಚುಚ್ಕೋತು. ಅಯ್ಯೋ ನೀವು ಒಂದ್ ನಿಮಿಷ ಬನ್ನಿ, ಇಲ್ಲಿ ಬನ್ನಿ. ನಿಧಾನ. ಬನ್ನಿ ಅತ್ತೆ, ಕೂತ್ಕೊಳ್ಳಿ ಅತ್ತೆ. ಹೇ ಭಾಗ್ಯ, ನೀನ್ ಮುಟ್ಬೇಡ ಬಿಡು, ನಾನೇ ನೋಡ್ತೀನಿ. ಅದೆಲ್ಲ ಪರವಾಗಿಲ್ಲ ಅತ್ತೆ, ನಂಗೆ
ಮಿತ್ರ ಜೀವನದಿಂದ ನನ್ನ ದೂರ ಮಾಡೋಕ್ ನೋಡ್ತಿದ್ದೀರಲ್ಲ, ಅದು ಯಾವತ್ತೂ ನಡೆಯಲ್ಲ. ಯಾರಡ್ಡ ಬಂದ್ರು, ಕೊನೆಗ್ ನೀವಡ್ಡ ಬಂದ್ರು ಕೂಡ ಬರೀ 4 ದಿನಗಳಲ್ಲಿ ಮಿತ್ರನ ನನ್ ಕಡೆ ಮಾಡ್ಕೊಂಡು ಮಿತ್ರನ ಮದುವೆ ಮಾಡ್ಕೋತೀನಿ. ಮನುಷ್ಯನ್ಗೂ ಭಾಗ್ಯಂಗೂ ಎಷ್ಟು ಡಿಫ್ರೆನ್ಸ್ ಇದೆ. ಬೆಂಕಿ ಹಚ್ಚೋ ತರ ಮಾತಾಡೋರು ಒಬ್ರಾದ್ರೆ, ಮಂಜಿನ ತರ ತಣ್ಣಗಿರೋರು ಇನ್ನೊಬ್ರು. ಅತ್ತೆ, ಇನ್ನೇನು ಪರವಾಗಿಲ್ಲ. 2 ದಿನದಲ್ಲಿ ಗಾಯ ಪೂರ್ತಿ ಕಡಿಮೆ ಆಗತ್ತೆ, ಸರಿನಾ? ಸರಿ ಭಾಗ್ಯ. ಯಾಕತ್ತೆ, ಯಾಕೆ ಹಾಗೆ ನೋಡ್ತಿದ್ದೀರಾ? ನಿನ್ನಂಥ ಸೊಸೆ ಒಬ್ಳು ಪ್ರತಿ ಮನೇಲಿ ಅಂತ ಸೊಸೆ ಬರಬೇಕು ಅಂತ ಅಂದ ಜಾಮೂನ್ ತಿಂದಿರೋಷ್ಟು ಸ್ವೀಟ್ ಅನ್ನಿಸ್ತಾ ಇದೆ. ಚಿಕ್ಕಮ್ಮ, ಅಮ್ಮನ ಗಮನಿಸಿದ್ರ? ಯಾವಾಗ್ಲೂ ಸಿಡಸಿಡ ಅಂತ ಕೋಪ ಆಗಿರೋ ಮಾಮ್ ಇದ್ದಕ್ಕಿದ್ದಂಗೆ ನಾರ್ಮಲ್ ಪರ್ಸನ್ ತರ ಮಾತಾಡ್ತಿದ್ರು. ಅದು ಸಾಲದು ಅಂತ ಆ ಭಾಗ್ಯನ ತುಂಬಾ ಹೊಗಳ್ತಿದ್ರು. ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಹನ್ಸಿಕಾ. ಅಕ್ಕ ತುಂಬಾ ಚೇಂಜ್ ಆಗಿದ್ದಾಳೆ. ಆ ಚೇಂಜ್ ಮನುಷ್ಯ ಮತ್ತೆ ಮಿತ್ರಗೆ ಅಷ್ಟು ಒಳ್ಳೇದಲ್ಲ. ಅಕ್ಕ ಹಾಗೆ ಚೇಂಜ್ ಆಗ್ದಿರೋ ಹಾಗೆ ನೋಡ್ಕೋಬೇಕು. ಭಗವಂತ, ನಾನ್ ಮಾಡ್ತಾ ಇರೋದು ತಪ್ಪೋ ಸರಿನೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಭಾಗ್ಯಂತರ ಹುಡುಗಿ ಸೊಸೆಯಾಗಿ ಬರ್ಬೇಕು ಅಂತ ಯಾವುದೇ ಅತ್ತೆಗಾದ್ರೂ ಆಸೆ ಇರುತ್ತೆ. ಅಂಥದ್ದೇ ಹುಡುಗಿ ಹೆಂಡತಿಯಾಗಿ ಸಿಕ್ಕಿದ್ರೆ ಯಾವುದೇ ಗಂಡಸಿನ ಜೀವನನಾದ್ರೂ ತುಂಬಾ ಸಂತೋಷವಾಗಿ ಸಾಗತ್ತೆ. ಆದ್ರೆ ಅಂತ ಹುಡುಗಿನ ನನ್ ಸ್ವಾರ್ಥಕ್ಕೋಸ್ಕರ ನನ್ ಮಗನಿಗೆ ಕೊಟ್ಟು ಮದ್ವೆ ಮಾಡ್ದೆ. ಅಷ್ಟಕ್ಕೂ ಭಾಗ್ಯನ ಮೊದ್ಲೇ ಯಾಕೆ ನಮ್ ಜೀವನಕ್ಕೆ ಪರಿಚಯ ಮಾಡಿಸ್ಲಿಲ್ಲ? ಮನುಷ್ಯನ್ಕಿಂತ ಮೊದ್ಲು ಮಿತ್ರನ್ಗೆ ಭಾಗ್ಯ ಪರಿಚಯ ಆಗೋ ಹಾಗೆ ನೀನ್ ಯಾಕೆ ಮಾಡ್ಲಿಲ್ಲ? ಹಾಗಾಗಿದ್ರೆ ನಾನು ಭಾಗ್ಯನ್ಗೆ ಮೋಸ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಮಿತ್ರನ್ಗೆ ಗಂಡಾಂತರ ಕೊಟ್ಟಿದ್ ನೀನು. ಆ ಗಂಡಾಂತರದಿಂದ ಹೊರಗೆ ಬರೋದಕ್ಕೋಸ್ಕರ ಅವನ ಜೀವನದಲ್ಲಿ ಭಾಗ್ಯನ ತಂದು ಅವನ ಜೊತೆ ಮದುವೆ ಮಾಡಿಸಿದ್ದು ನೀನೇ. ಇವಾಗ ಮಿತ್ರನ್ಗೂ ಭಾಗ್ಯನ್ಗೂ ಮಧ್ಯೆ ಮನುಷ್ಯ ಅನ್ನೋ ಅಡ್ಡಗೋಡೆ ಕಟ್ಟಿರೋದು ನೀನೇ. ಮಗನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಂದ್ ಹುಡುಗಿ ಜೀವನನ ಪಣಕ್ಕಿಡುವಂತ ದುಸ್ಥಿತಿನ ನನಗ್ ಕಲ್ಪಿಸ್ಕೊಟ್ಟಿದ್ಯಾ. ಒಬ್ಬ ತಾಯಿಯಾಗಿ ನನ್ ಮಗನ್ಗೋಸ್ಕರ ನಾನ್ ಮಾಡಿರೋ ಕೆಲ್ಸನ ಸರಿ ಅನ್ನೋ ಲೆಕ್ಕಕ್ಕೆ ಹಾಕ್ತೀಯೋ ಅಥವಾ ಒಂದ್ ಹುಡುಗಿ ಜೀವನನ ಬಳಸ್ಕೊತಿರೋದಕ್ಕೋಸ್ಕರ
ನಾನು ಮಾಡಿರೋ ಕೆಲ್ಸನ ಪಾಪದ ಲೆಕ್ಕಕ್ಕೆ ಹಾಕ್ತೀಯೋ ನಿನ್ನಿಷ್ಟ. ಏನಾಯ್ತು ಮನಿಷಾ, ಯಾಕೆ ಹೀಗಿದ್ಯಾ? ನನ್ ಸುತ್ತ ಇರೋ ಮನುಷ್ಯರು ಪರಿಸ್ಥಿತಿ ಎಲ್ಲಾನು ನನ್ ವಿರುದ್ಧವಾಗಿ ಬದಲಾಗ್ತಿದೆ ಮಾಮ್. ಯಾರ್ ಬದ್ಲಾಗಿದ್ದು? ಯಾಕೆ ಬದ್ಲಾಗಿದ್ದಾರೆ? ಅರವಿಂದ ಆಂಟಿ. ಅರವಿಂದನಾ? ಹೌದು ಮಾಮ್. ಇಷ್ಟು ದಿನ ನನಗ್ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಕೊಂಡೆ. ನನ್ನ ಮಿತ್ರನ ಒಂದ್ ಮಾಡೋಕೆ ಅವ್ರು ಕೂಡ ಕಾಯ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದೇ ಸಲಕ್ಕೆ ಎಷ್ಟು ಚೇಂಜ್. ಈಗ ಏನಾಯ್ತು ಮನಿಷಾ? ನೀರಜ್ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ರು ನನ್ನ ದೂರ ಮಾಡಕ್ ನೋಡ್ತಿದ್ದಾರೆ ಮಾಮ್. ಕೊನೆಗೆ ಆ ಅರವಿಂದ ಆಂಟಿ ಕೂಡ. ಮಿತ್ರ ಇವಾಗ ನಿನ್ನಿಂದ ದೂರ ಆಗ್ತಾ ಭಾಗ್ಯನ್ಗೆ ಹತ್ರ ಆಗ್ತಿದ್ದಾನೆ ಅಂತ ಹೇಳ್ತಿದ್ಯಾ? ಹಾಗಿರುವಾಗ ಮಿತ್ರ ಭಾಗ್ಯನ್ ಜೊತೆಗಿರೋದೇ ಕರೆಕ್ಟ್ ಅಲ್ವಾ? ನನ್ ಮಗನ್ ಸಂತೋಷ ನನಗ್ ಮುಖ್ಯ. ಅವನ್ ಯಾರ ಜೊತೆಗಿದ್ರೆ ಅವನ್ ಬದುಕು ಸುಂದರವಾಗಿರತ್ತೋ ಇನ್ಮೇಲೆ ಅವನು ಅವ್ರ ಜೊತೆಗೆ ಇರ್ತಾನೆ. ಮನಿಷಾ, ಈಗ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದಾದ್ರೂ ನಿನ್ಗೆ ಅರ್ಥ ಆಗ್ತಾ ಇದ್ಯಾ? ನೋಡು ಮನಿಷಾ, ಮರುಭೂಮಿನಲ್ಲಿ ನೆರಳು ಬೇಕು ಅಂದ್ರೆ ದೊಡ್ಡ ಮರದ ಕೆಳಗಡೆ ಕುತ್ಕೊಳ್ಬೇಕು. ಆದ್ರೆ ಕೋಪದಿಂದ ಆ ಮರನೇ ಕಡ್ದ್ಬಿಟ್ರೆ ನೆರಳಿಲ್ದೆ ಆ ಬಿಸ್ಲಲ್ಲಿ ವಿಲವಿಲ ಅಂತ ಒದ್ದಾಡ್ಬೇಕು. ಈಗ ನೀನ್ ಮಾಡ್ತಿರೋ ಕೆಲ್ಸನೂ ಕೂಡ ಹಾಗೆ ಇದೆ. ನೀನು ನನಗೆ ಹೇಳ್ತಿದ್ಯಲ್ಲ ಮಾಮ್. ನೀನು ಕೆಲವು ವಿಷಯನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮನಿಷಾ. ನಾವು ಹೋಗೋ ದಾರಿನಲ್ಲಿ ಮುಳ್ಳು ಕಲ್ಲು ಅಡ್ಡ ಇದ್ರೆ ಅದನ್ನೆಲ್ಲ ತೆಗ್ದುಹಾಕಿ ನಾವು ಮುಂದೆ ನಡೀತಾ ಇರ್ಬೇಕು. ಅದನ್ ಬಿಟ್ಟು ನಮ್ ದಾರಿಗೆ ನಾವು ಮುಳ್ಳು ಕಲ್ಲು ಹಾಕೊಂಡು ಅದ್ರ ಮೇಲೆ ನೆಡ್ಕೊಂಡು ಹೋಗ್ತೀವಿ ಅಂದ್ರೆ ಇದೆಂತ ಮೂರ್ಖತನ ಹೇಳು. ಈಗಾಗ್ಲೇ ನಿನ್ ಮಿತ್ರನ್ ಮದ್ವೆ ಆಗೋ ವಿಷಯದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಇದೆ. ಅದನ್ ದಾಟ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಅಂತದ್ರಲ್ಲಿ ಇನ್ನೊಂದು ಅಡ್ಗೋಡೆ ಯಾಕೆ ಕಟ್ಕೊಳ್ತಾ ಇದೀಯಾ? ಅರವಿಂದ ಆಂಟಿ ಹತ್ರ ಮಾಡಿರೋ ಚಾಲೆಂಜ್ ಅದು ಅಡ್ಗೋಡೆನೋ ಮಹಾಗೋಡೆನೋ ನಂಗೆ ಗೊತ್ತಿಲ್ಲ ಮಾಮ್. ಆದ್ರೆ ನಾನಿರೋ ಪರಿಸ್ಥಿತಿಯಲ್ಲಿ ನಂಗೆ ಬೇರೆ ದಾರಿ ಇಲ್ಲ. ನನ್ ಜೊತೆ ಇದ್ದಷ್ಟು ಟೈಮು ನಾನ್ ಕೂಡ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡೇ ಇದ್ದೆ. ಆದ್ರೆ ನಾನ್ ಬೇಡ ಅಂತ ಅನ್ಕೊಂಡ್ಮೇಲೆ ಕೂಡ ಯಾಕೆ ಯೋಚನೆ ಮಾಡ್ಲಿ ಮಾಮ್? ಯಾಕಂದ್ರೆ ಮಿತ್ರ ಅರವಿಂದ ಮಾಲಿನಿ ಅವ್ರ ಮಗ ಅಂತ. ಅರವಿಂದ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಎಷ್ಟು ಚಾಲೆಂಜ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅವಳು ನೀನ್ ಮದ್ವೆ ಆಗ್ಬೇಕಾಗಿರೋ ಮಿತ್ರನ ಹೆತ್ತ ತಾಯಿ. ನೀನ್ ಏನಾದ್ರೂ ಹೇಳು ಮಾಮ್. ನೀರಜ್ ಜೊತೆ ನನ್ನ ನಿಶ್ಚಿತಾರ್ಥ ಆಗೋದ್ರಲ್ಲಿ ಮಿತ್ರನ ಮದ್ವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ. ಆ ಚಾಲೆಂಜ್ನ ನಾನು ವಿನ್ ಆಗೋದ್ ಬಿಟ್ರೆ ನನ್ ಮುಂದೆ ಬೇರೆ ದಾರಿನೂ ಇಲ್ಲ, ಬೇರೆ ಯೋಚನೆನೂ ಇಲ್ಲ. ಮೀನಿಂಗ್ಲೆಸ್ ಆರ್ಗ್ಯುಮೆಂಟ್ಸ್ ಮಾಡ್ತಿದ್ಯಾ ಮನಿಷಾ? ಈ ಬಿಹೇವಿಯರ್ ಯಾವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. ಸ್ವಲ್ಪ ಯೋಚನೆ ಮಾಡು. ಮಿತ್ರ ಅವ್ರೆ,